ಎಲ್ರಿಗೂ ಸ್ವಾಗತ. ನಾನು ಚೈತ್ರ. ಇವತ್ತು ನಾನು ಮಸಾಲೆ ಪುರಿ ಮಾಡೋ ವಿಧಾನವನ್ನು ತಿಳಿಸ್ತಾ ಇದ್ದೀನಿ. ಮಕ್ಕಳಿಗೆ ತುಂಬ ಇಷ್ಟ ಮಸಾಲೆ ಪುರಿ. 1 ಕಪ್ ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಚಿಟಿಕೆ ಸೋಡಾ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟನ್ನು ನಾದಿದಷ್ಟು ಪೂರಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಮೈದಾ ಹಿಟ್ಟನ್ನು ಚೆನ್ನಾಗಿ ಕಲಸಿದ ನಂತರ ಒಂದು 20-25 ನಿಮಿಷ ನೆನೆಯೋಗಿ ಬಿಡಬೇಕು. ಪೂರಿ ಇಡ್ಸಿದ್ವಿದೆ. ಈಗ ಮಸಾಲೆ ಪುರಿ ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡೋಣ. 1 ಕಪ್ ಬಟಾಣಿ, ಒಂದು 3-4 ಆಲೂಗೆಡ್ಡೆ, 1 ಚಮಚ 3 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹೆಸರುಗಳು ಸ್ವಲ್ಪ, ಪುದೀನ ಸ್ವಲ್ಪ, ಸೋಂಪು ಸ್ವಲ್ಪ, ಮೆಣಸಿನಕಾಳು ಸ್ವಲ್ಪ, ಶುಂಠಿ ಸ್ವಲ್ಪ, ಚಕ್ಕೆ ಸ್ವಲ್ಪ, ಲವಂಗ ಸ್ವಲ್ಪ, ಏಲಕ್ಕಿ. ಮೀಡಿಯಮ್ ಸೈಜ್ನಲ್ಲಿ ಹೆಚ್ಚಿರುವಂಥ ಈರುಳ್ಳಿ 1 ಕಪ್, ಸಣ್ಣದಾಗಿ ಹಚ್ಚಿರುವಂಥ ಟೊಮೊಟೊ 1 ಕಪ್, ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ 1 ಕಪ್, ಕ್ಯಾರೆಟ್ ತುರಿ 1 ಕಪ್, ಕೊತ್ತಂಬರಿ ಸ್ವಲ್ಪ. ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಬಟಾಣಿ, ಆಲೂಗೆಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಒಂದು 3-4 ವಿಜಿಲ್ ಕೂಗಿಸ್ಕೊಳ್ಬೇಕು. ಬಟಾಣಿ ಆಲೂಗೆಡ್ಡೆ ಬೇಯಿಸ್ಕೊಂಡ ನಂತರ ಆಲೂಗೆಡ್ಡೆ ಸಿಪ್ಪೆ ತೆಗೆದು ಆಲೂಗೆಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನಂತರ ಸ್ಟವ್ ಮೇಲೆ ಬಾಣಲೆ ಇಟ್ಟು 2-3 ಚಮಚ ಎಣ್ಣೆ ಹಾಕಿ ಜೀರಿಗೆ, ಬೆಳ್ಳುಳ್ಳಿ ಹೆಸರುಗಳು, ಮೆಣಸು, ಪುದೀನ, ಸೋಂಪು, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲವನ್ನು ಹಾಕಿ ಹುರಿದುಕೊಳ್ಳಬೇಕು. ನಂತರ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊವನ್ನು ಸೇರಿಸಿಕೊಳ್ಳಬೇಕು. ನಾನಿಲ್ಲಿ ಸ್ವಲ್ಪ ಧನಿಯನ್ನು ಸೇರಿಸ್ತಾ ಇದ್ದೀನಿ. ಧನಿಯಾ ಆಪ್ಷನಲ್, ಬೇಕು ಅನ್ನೋರು ಸೇರಿಸ್ಕೊಳ್ಬೋದು, ಬೇಡ ಅನ್ನೋರು ಬಿಡ್ಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಮೆಣಸಿನಕಾಳನ್ನು ಸೇರಿಸ್ಕೊಳ್ಬೋದು. ಎಲ್ಲ ಮಸಾಲೆ ಪದಾರ್ಥಗಳನ್ನು ಒಂದು 3-4 ನಿಮಿಷಗಳ ಕಾಲ ಚೆನ್ನಾಗಿ ಹುರಿದುಕೊಳ್ಬೇಕು. 20 ನಿಮಿಷಗಳ ನಂತರ ನೆಂದಿರುವಂಥ ಮೈದಾ ಹಿಟ್ಟನ್ನು ನಾನು ಚಪಾತಿ ಆಕಾರದಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಚಪಾತಿ ಥರ ಲಟ್ಟಿಸ್ಕೊಂಡ ನಂತರ ನಾನು ಲೋಟ ಯೂಸ್ ಮಾಡ್ತಾ ಇದ್ದೀನಿ ಪೂರಿ ಶೇಪ್ ತೆಗೆಯೋದಕ್ಕೆ. ಲೋಟಕ್ಕೆ ಈ ಥರ 1-2 ಸರಿ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ಅದ್ವಾದಂಥ ಪೂರಿ ರೆಡಿ ಇದೆ. ಇದೇ ಥರ ನಾನು ಎಲ್ಲ ಪೂರಿಗಳನ್ನ ಒತ್ತಿಟ್ಕೊಂಡಿದ್ದೀನಿ. ಬಾಣಲೆಗೆ ಎಣ್ಣೆ ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಪೂರಿಗಳನ್ನೆಲ್ಲ ಹಾಕಿ ಎರಡೂ ಬದಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚಿಟಿಕೆ ಸೋಡಾ ಹಾಕಬೇಕು, ಆವಾಗ ಪೂರಿ ಈ ಥರ ಉಬ್ಬುತ್ತೆ. ಇಲ್ಲಾಂದರೆ ಉಬ್ಬೋದಿಲ್ಲ ಪೂರಿ. ಬಣ್ಣ ಬದಲಾಗೋವರೆಗೂ ಬೇಯಿಸ್ಕೊಳ್ಳಿ. ಮಸಾಲೆ ಪದಾರ್ಥ ತಣ್ಣಗಾದ ನಂತರ ಮಿಕ್ಸರ್ ಜಾರ್ನಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬಿರುವಂಥ ಮಸಾಲ ಮಿಶ್ರಣವನ್ನು ಬಾಣಲೆಗೆ ಹಾಕಿ ತುಂಬ ನೀರು ಸೇರಿಸಬಾರ್ದು, ಎಷ್ಟು ಬೇಕಷ್ಟು ನೀರನ್ನು ಸೇರಿಸಿದ್ರೆ ಸಾಕು. ಸಾಂಬಾರು ಪೌಡರ್ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗೆಡ್ಡೆ, ಒಂದು ಅರ್ಧ ಕಪ್ ಬಟಾಣಿ, ಮತ್ತು ಬೇಕು ಅನ್ನೋರು ಗರಂ ಮಸಾಲವನ್ನು ಸೇರಿಸ್ಕೊಳ್ಬೋದು. ಮಸಾಲೆ ಜಾಸ್ತಿ ಇರಲಿ ಅನ್ನೋರು, ಬೇಡ ಇಷ್ಟೇ ಸಾಕು ಅಂತ ಹೇಳಿದ್ರೆ ಆಪ್ಷನಲ್ ಗರಂ ಮಸಾಲ ಎಲ್ಲವನ್ನು ಸೇರಿಸಿ ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಮಸಾಲೆ ರೆಡಿ. ಒಂದು ಬೌಲ್ಗೆ ಕುದಿಸಿರುವಂಥ ಮಸಾಲೆ, ಅದಕ್ಕೆ ಸ್ಮ್ಯಾಶ್ ಮಾಡಿರುವಂಥ ಪೂರಿ, ಬಟಾಣಿ, ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿರುವಂಥ ಈರುಳ್ಳಿ, ಕ್ಯಾರೆಟ್ ತುರಿ ಎಲ್ಲವನ್ನು ಸೇರಿಸಿದರೆ ರುಚಿಕರವಾದ ಸ್ವಾದಿಷ್ಟಕರವಾದ ಮಸಾಲೆ ಪುರಿ ಸವಿಯಲು ಸಿದ್ಧ. ಮನೇಲಿ ಮಾಡಿರುವಂಥ ಮಸಾಲೆ ಪುರಿ ಆರೋಗ್ಯಕ್ಕೆ ಒಳ್ಳೆಯದೇ. ಔಟ್ಸೈಡ್ ತಿಂದರೆ ಮಸಾಲೆ ಪುರಿ ಆರೋಗ್ಯಕ್ಕೆ ಹಾನಿಕರ. ಅದರಲ್ಲೂ ಪಾನಿ ಟೈಫಾಯ್ಡ್ ಬರೋಕ್ಕೆ ಮುಖ್ಯ ಕಾರಣ. ಕೆಲವೊಂದು ಕಡೆ ಕಲುಷಿತ ನೀರಿನಲ್ಲಿ ಪಾನಿ ಮಾಡಿರ್ತಾರೆ. ಹಾಗಾಗಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚೈತ್ರ ಡೈರೀಸ್.